Lifetime Achievement Award conferred to an author whose work has had a profound and lasting impact. It is with great honor that we announce this year's recipient, Dr. Chandrasekhara Kambara. Sir, ರಾಮನಾಥ್ ಗೋಯಂಕ ಅವಾರ್ಡ್ದಲ್ಲಿ ವಾಟ್ ಇಸ್ ಯುವರ್ ಅಡ್ವೈಸ್ ಟು ಯಂಗ್ ರೈಟರ್ಸ್ ಆಥರ್ಸ್ ಆಸ್ ಅ ವೆಟರನ್? ಬರಿಬೇಕು ಅಲ್ಲಪ್ಪ, ಪ್ರೋತ್ಸಾಹ ಉತ್ಸಾಹದಿಂದ ಬರಿಬೇಕು. ಅಲ್ಲ, ನಮಗೆ ಯಾರಿಗೂ ಇಲ್ಲದಷ್ಟು ಅನುಕೂಲ ನಿಮಗಿದೆ, ನಮಗಿರ್ಲಿಲ್ಲ ಇಷ್ಟು ಅನುಕೂಲ. ಈಗ ನೀವೇನು ಬರೆದ್ರು ಓದ್ತಾರೆ, ಕೆಟ್ಟ ಕತೆ ಬರೆದ್ರು ಓದ್ತಾರಲ್ಲ, ಅದನ್ನ ಹೇಳಿ. ಆದ್ರಿಂದ ನಿಮಗೆ ಹೆಚ್ಚು ಅನುಕೂಲ ಇದೆ, ಆಧುನಿಕರಿಗೆ ಹೆಚ್ಚು ಅನುಕೂಲ ಇದೆ, ಹೆಚ್ಚು ಬರಹದ ಒಲವಿದೆ, ನಿಮಗೆ ಬಹಳ ಅನುಕೂಲ ಇದೆ, ಪ್ರೋತ್ಸಾಹ ಇದೆ. ಈ ಇಂಥ ಅವಾರ್ಡ್ ಬಂದದ್ರಿಂದ ಅಮೆರಿಕಾದವರೆಗೆ ನಮ್ಮ ಭಾಷೆಯ ಸುದ್ದಿ ಕೇಳಿಸ್ತದೆ, ಗೊತ್ತಾಯ್ತಾ? ಆಮೇಲೆ ಅಲ್ಲೆಲ್ಲ ಈ ಅವಾರ್ಡ್ ಬಗ್ಗೆ ಮಾತಾಡ್ತಾರೆ. ಇಲ್ಲ, ನೀವು ಎಷ್ಟೇ ಅವಾರ್ಡ್ ಕೊಡ್ತಿರ್ಬೇಕು, ಬಟ್ ಅಲ್ಲಿ ಕೆಲವು ಇಂಥ ಅವಾರ್ಡ್ ಕೊಡೋದು ಅಂತೇಳಿ ಅವಾರ್ಡ್ ಹೇಳ್ತಾರೆ, ಗೊತ್ತಾಯಿಲ್ಲ. ಹೀಗಾಗಿ ಕೊಡ್ಬೇಕು, ಕೊಟ್ರೆ ಸರ್ಕಾರ ಕೊಡಿದ ನಮ್ಮ ಭಾಷೆಗೂ. ನಾನು ನೋಡಿದ್ದೇನೆ ಇದನ್ನು. ಯಾಕಂತಂದ್ರೆ ಈ ಅಕಾಡೆಮಿ ಅಧ್ಯಕ್ಷ 20 ವರ್ಷ ಆಗಿದ್ದೀನಿ ನಾನು. ಇದರದ ಅಧ್ಯಕ್ಷ 20 ವರ್ಷದಲ್ಲಿ ಪ್ರಪಂಚ ಎಲ್ಲ 2 ಸಲ ಸುತ್ತಾಕಿದ್ದೀನಿ, ಗೊತ್ತಾಯ್ತಾ? ಅಲ್ಲೆಲ್ಲ ನಾವು ಮಾಡಿದ ಕೆಲಸ ಯಾವ್ಯಾವ ರೀತಿಯಲ್ಲಿ ಪ್ರಚಾರ ಆಗಿದೆ, ಯಾವ್ಯಾವ ರೀತಿಯಲ್ಲಿ ಪ್ರಭಾವ ಬೀರಿದೆ ಅಂತೇಳಿ ನಾನು ನೋಡ್ತಾ ಬಂದಿದ್ದಲ್ಲ, ಅದು ನನಗೆ ಆಶ್ಚರ್ಯ ಆಗ್ತದೆ. ನಮ್ಮ ಭಾರತೀಯ ಎಲ್ಲ ಭಾಷೆಗಳೊಳಗೆ ನಮ್ಮ ಭಾಷೆ ಮಾಡಿದ ಪ್ರಭಾವ ಇದೆಯಲ್ಲ, ದೊಡ್ಡದು. ಈಗ ನಿಮಗೆ ಈಗ ಅನ್ಸೋದು ಇಂಗ್ಲಿಷ್ ಭಾಷೆ ವ್ಯಾಮೋಹದಿಂದ ಕನ್ನಡ ಭಾಷೆ ಅಥವಾ ರೀಜನಲ್ ಲ್ಯಾಂಗ್ವೇಜಸ್ ಪ್ರಾಮುಖ್ಯತೆ ಕಳ್ಕೊತಾ ಇದೆ ಅನ್ಸುತ್ತೋ, ಅಥವಾ ಇನ್ನೂ ಸ್ಟ್ರೆಂತ್ ಆಗ್ತಿದೆ ಇವಾಗ ಅಂತ ಅನ್ನಿಸ್ತಾ ಇದೆ? ನೀವು ಇದಕ್ಕೆ ಪ್ರಚಾರ ಕೊಡ್ರಿ ಬಿಡ್ರಿ, ಪ್ರಚಾರ ಹಾಗೆ ಆಗ್ತದೆ. ಇಂಗ್ಲಿಷ್ ಭಾಷೆ ಪ್ರಭಾವ ಆಗ್ತಾ ಇರೋದು ಭಾರತೀಯ ಎಲ್ಲ ಭಾಷೆಗಳಿಗೂ ಕೂಡ ಅದೊಂದು ಯೋಚನೆ ಆಯಿತು ಆ ಸಮಯದಲ್ಲಿ. ಇವರೇನೋ ನಮ್ಮ ಮೇಲೆ ಸುಮ್ಮನೆ ಪ್ರಭಾವ ಬೀರ್ತಿದ್ದಾರೆ ಅಂತ ಅಂದ್ಕೊಂಡ್ರೆ, ನಮ್ಮನ್ನು ಕೂಡ ಉಪಯೋಗಿಸ್ಕೊಂಡು ಇವರು ತಮ್ಮನ್ನು ತಾವು ಪ್ರಚಾರ ಮಾಡ್ಕೊಳ್ತಿದಾರಲ್ಲ ಅಂತ ಹೇಳಿ. ಯಾಕಂತಂದ್ರೆ ಎಲ್ಲ ಭಾಷೆಗಳು ಪ್ರಚಾರ ಮಾಡ್ತಾ ಹೋಗ್ತಾವೆ, ನಮ್ಮ ಪ್ರಚಾರ ಮಾಡ್ತಾವೆ. ಆದರೆ ಇದೆಲ್ಲ ಇವತ್ತು ನೋಡಿದೀವಲ್ಲ, ಇಂಥ ಮೆಥಡ್ ಅವರು ನಮ್ಮ ಅಪ್ಪನಂಗೆ ಬಳಸಿದ್ದಾನೆ. ಸೊ ಹೀಗಾಗಿ ಬಹಳ ಡೇಂಜರಸ್ ಅವರು. ಅದು ಎಲ್ಲಿ? ನಮ್ಮಲ್ಲೇ. ಆದ್ರಿಂದ ಇದ್ರ ಪ್ರಯೋಜನ ಅವ್ರು ಹೆಂಗೆ ತಗೋತಾರೆ ಹಂಗೆ ನಾವು ತಗೋಬೇಕು. ಹಂಗೆ ನಾವು ತಗೊಳ್ತಾ ಬಂದ್ರೆ ನಾವು ಸ್ವಲ್ಪ ಬೆಳವಣಿಗೆ ಹೊಂದ್ತೀವಿ. ಮತ್ತೆ ಅದಕ್ಕಾಗಿನೇ ಸ್ವಲ್ಪ ಬೆಳವಣಿಗೆ ಹೊಂದಿದೆ. ಈಗ ಹಿಂದಿ ಭಾಷೆ ಹೇರಿಕೆ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಹಿಂದಿ ಭಾಷೆ ಅಲ್ಲ ಮರೆಯ, ಹಿಂದಿ ಭಾಷೆ ಅದು ಸಣ್ಣ ಭಾಷೆ. ಅವರೇ ಪಾಪ ಹೆಂಗ್ ಬದುಕಬೇಕಿದ ಅಂತೇಳಿ ಯೋಚನೆ ಮಾಡ್ತಿದ್ದಾರೆ. ಏನೋ ಯಾಕೆ ಬದುಕಿದ್ದಾರೆ ಅಂತ ಹೇಳಿತಂದ್ರೆ ರಾಷ್ಟ್ರೀಯ ಭಾಷೆ ಹಿಂಗಾಗಿ ಬದುಕ್ತಿದ್ದಾರೆ ಅವರು, ಹೊರತು ಅದರಲ್ಲೇನು ಸ್ವಾರಸ್ಯ ಇಲ್ಲ, ಗೊತ್ತಾಯ್ತಲ್ಲ? ನಮ್ಮ ಭಾಷೆ ಇದೆಯಲ್ಲ, ನಮ್ಮ ಭಾಷೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಸ್ವಲ್ಪ ಹೆಚ್ಚು ಶಕ್ತಿಶಾಲಿಯಾದಂಥ ಭಾಷೆ ಅಂತಂದ್ರೆ ಕನ್ನಡ. ಯಾಕಂದ್ರೆ ಶ್ರೀಮಂತ ಸಾಹಿತ್ಯ ಇದೆ, ಶ್ರೀಮಂತ ಜಾನಪದ ಇದೆ, ಗೊತ್ತಾಯ್ತಲ್ಲ? ಆಮೇಲೆ ಶ್ರೀಮಂತ ಸಾಹಿತ್ಯ ಇದೆ. ಇನ್ನೇನು ಸಾಹಿತ್ಯ 2, ಜನಪದ ಸಾಹಿತ್ಯ ಇದೆ, ಬರವಣಿಗೆಯ ಸಾಹಿತ್ಯ ಇದೆ. ಆದ್ರಿಂದ
ನಮ್ಮ ಸಾಹಿತ್ಯಕ್ಕಿರ್ತಕ್ಕಂಥ ಒಲವು ಬೇರೆ ಭಾಷೆಗಳಿಗಿಲ್ಲ. ಈ ನಮ್ಮ ಭಾಷೆ ಆದರೆ ನಮ್ಮ ಭಾಷೆ ಬರೀ ಕನ್ನಡದಲ್ಲಿಲ್ಲ, ಬೇರೆ ಭಾಷೆಗಳಿಗೂ ಬೇರೆ ಅಂದರೆ ಈಗ ನಾವು ಇಲ್ಲಿದ್ದೇವಲ್ಲ, ಇಲ್ಲಿದ್ರೆ ನಾವು ಮಾತಾಡ್ತಾ ಇದೀವಿ, ನಾವಿಬ್ರು ಮಾತಾಡೋದು ಹೆಚ್ಚಲ್ಲ. ಬಟ್ ಹೀಗೆ ಮಾತಾಡೋ ಏರಿಯಾಗಳು ಎಷ್ಟೋ ಇದಾವೆ, ಇಲ್ಲೂ ಇದಾವೆ. ಇಲ್ಲೂ ಇದ್ದಾವೆ. ಆಮೇಲೆ ತಮಿಳ್ನಾಡಿನಲ್ಲೂ ಇದಾವೆ, ಆಮೇಲೆ ಇದರಲ್ಲೂ ಇದಾವೆ. ಇನ್ನೊಂದು ದೇಶ ಈಗ ಬೇರೆ ದೇಶಕ್ಕೆ ಹೋದ್ರೆ ಅಲ್ಲೂ ಇದ್ದಾವೆ. ಹಾ? ಬೇರೆ ದೇಶಕ್ಕೆ ಹೋದ್ರೆ ಅಲ್ಲೂ ಇದ್ದಾವೆ. ಹೌದು. ಅಂದ್ರೆ ಈ ಅನುಕೂಲ ಬೇರೆ ಭಾಷೆಗಳಿಗಿಲ್ಲ. ಜನ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಬರೆಯೋರಿಗೆ ಕೊಡ್ತಾ ಇರ್ಬೇಕು. ಕೊಡ್ತಾ ಇದ್ರೆ ಪ್ರೋತ್ಸಾಹ ಸಿಗುತ್ತೆ. ಸರ್ಕಾರ ರೆಕಗ್ನೈಸ್ ಮಾಡ್ತಾ ಇದೆ ಅಂತ ತಿಳ್ಕೊಂಡು ಕೈಗಳಿಗೂ ಸ್ವಲ್ಪ ಸಂತೋಷ ಆಗ್ತದೆ. ಆಮೇಲೆ ಜನಕ್ಕೂ ಕೂಡ ಗೊತ್ತಾಗ್ತದೆ, ನಮ್ಮ ಕೈಗಳು ಕೂಡ ಇದನ್ನ ಇವರು ಗುರುತಿಸಿದ್ದಾರೆ ಗೊತ್ತಾಗ್ತದೆ. ಗೊತ್ತಾದ್ರೆ ಅದೊಂದು ಸಂತೋಷ. ಯಾರಿಗೆ? ಕಲಾವಿದರು ಸಂತೋಷ, ಆಮೇಲೆ ಯಾರು ಅವಾರ್ಡ್ ಪಡೆದ್ರಲ್ಲ ಅವ್ರಿಗೆ ಸಂತೋಷ.